ಇಲ್ಲಿ ನೋಡಿ ಗಾಯ್ಸ್, ಹಲವು ವರ್ಷಗಳ ಹಿಂದಿನ ಒಂದು ಪಿರಂಗಿಯಾಗಿದೆ. ಯಾವ ರೀತಿಯಾಗಿದೆ ನೋಡ್ಬೋದು. ಇದರಲ್ಲಿ ಗುಂಡಿ ಇಟ್ಟು ಶತ್ರುಗಳ ಮೇಲೆ ಒಂದು ದಾಳಿ ನಡೆಸುವಂತಹ ಒಂದು ಆಯುಧವಾಗಿದೆ ಪಿರಂಗಿ. ಎಷ್ಟು ದೊಡ್ಡದಾಗಿದೆ ನೋಡ್ಬೋದು ನೀವಿದು. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದುಬಿಟ್ಟು ನಮ್ಮ ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ತಾಣಗಳಲ್ಲಿ ಒಂದಾದಂತಹ ರಾಯಚೂರು ನಗರದಲ್ಲಿರುವಂತಹ ರಾಯಚೂರು ಕೋಟೆಗೆ ನಾವು ಇವತ್ತು ಭೇಟಿ ನೀಡಿದ್ದೇವೆ. ಈ ಒಂದು ಕೋಟೆಯ ಇತಿಹಾಸ ಮತ್ತು ವಿಶೇಷತೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಬನ್ನಿ ಹೋಗೋಣ ಒಳಗಡೆ. ಹಾಗಾದರೆ ಗೈಸ್, ಇದು ಬಂದುಬಿಟ್ಟು ಈ ಒಂದು ರಾಯಚೂರು ಕೋಟೆ ಎಂಟ್ರೆನ್ಸ್ ನೋಡ್ಬೋದು. ಇದು ಗೈಸ್, ಇದು ಬಂದ್ಬಿಟ್ಟು ರಾಯಚೂರು ಕೋಟೆಯ ಎಂಟ್ರೆನ್ಸ್ ನೋಡಿ. ಒಳಗೆ ಬಂದೀವಿ ಈಗ. ಎಷ್ಟು ಅದ್ಭುತವಾಗಿ ಈ ಒಂದು ಕೋಟೆಯನ್ನು ಕಟ್ಟಿದ್ದಾರೆ ನೋಡ್ಬೋದು ನೀವು. ಯಾವ ರೀತಿ ಇದೆ ನೋಡ್ರಿ ಒಂದ್ಸಲ. ಭಾಳ ಅಂದರೆ ಭಾಳ ಅದ್ಭುತವಾಗಿ ಒಂದು ಕೋಟೆಯನ್ನು ನಿರ್ಮಿಸಲಾಗಿದೆ. ಇಲ್ಲಿ ನೋಡ್ರಿ, ಸಂಪೂರ್ಣವಾಗಿ ಈ ಒಂದು ಕೋಟೆಯು ನೋಡ್ರಿ ಕಲ್ಲಿನಿಂದ ನಿರ್ಮಿತವಾಗಿದೆ. ಇಲ್ಲಿ ನೋಡಿ ಗ್ಯಾಸ್, ಈ ಒಂದು ರಾಯಚೂರು ಕೋಟೆಯ ಎಷ್ಟು ಒಂದು ಅದ್ಭುತವಾಗಿ ನಿರ್ಮಿಸಲಾಗಿದೆ ಅಂತ. ಸ್ಟೆಪ್ಸ್ ಸಹಿತ ಇದ್ದಾವೆ ಮೇಲ್ಗಡೆ ಹತ್ತೋಕೆ ಈ ಒಂದು ಕೋಟೆಗೆ. ಗೈಸ್, ಈ ಒಂದು ರಾಯಚೂರು ಕೋಟೆಗೆ ಬಂದ್ಬಿಟ್ಟು ರಾಜವೀರ ಬುಕ್ಕಣ್ಣನ ಅಧಿಕಾರದ ಅವಧಿಯಲ್ಲಿ ಈ ಒಂದು ಕೋಟೆಯು ನಿರ್ಮಿತವಾಗಿದೆ ಎಂದು ಇಲ್ಲಿ ಸಿಕ್ಕದಂತಹ ಕೆಲವೊಂದು ಶಾಸನಗಳಿಂದ ನಮಗೆ ಗೊತ್ತಾಗಿದೆ. ಈ ಒಂದು ಕೋಟೆಯು ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ. ಸುಮಾರು ಕ್ರಿಸ್ತಶಕ 1294ರಲ್ಲಿ ರಾಜವೀರ ಬುಕ್ಕಣ್ಣವರು ಈ ಒಂದು ಕೋಟೆಯನ್ನು ನಿರ್ಮಿಸಿದ್ದಾರೆ. ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ ಈ ಒಂದು ಕೋಟೆ ಬಂದ್ಬಿಟ್ಟು. ಇಲ್ಲಿ ನೋಡ್ಬೋದು, ಹಿಂದುಗಡೆ ಕಾಣಿಸ್ತಾ ಇದೆಯಲ್ಲ, ಅದು ಕೇಂದ್ರ ಬಸ್ ನಿಲ್ದಾಣ ರಾಯಚೂರದು. ಅದರ ಅಪೋಸಿಟ್ನಲ್ಲಿ ಈ ಒಂದು ಕೋಟೆಯನ್ನು ನಾವು ನೋಡಬಹುದು. ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ. ನೋಡ್ರಿ ಇಲ್ಲಿ ಯಾವ ರೀತಿ ಇದೆ ಅಂತ. ಕೃಷ್ಣಾ ನದಿ ಮತ್ತು ತುಂಗಭದ್ರದ ನಡುವಿನ ಒಂದು ದೋಹಾ ಪ್ರದೇಶದಲ್ಲಿ ನಿರ್ಮಿತವಾಗಿರುವಂತಹ ಒಂದು ಐತಿಹಾಸಿಕ ಒಂದು ತಾಣವಾಗಿದೆ. ನೋಡಿ ಗೈಸ್, ಎಷ್ಟು ಸುಂದರವಾಗಿದೆ ಈ ಒಂದು ರಾಯಚೂರು ಕೋಟೆ ಬಂದ್ಬಿಟ್ಟು. ಭಾಳ ಅಂದರೆ ಭಾಳ ಸುಂದರವಾಗಿದೆ. ಸುಮಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ಐತಿಹಾಸಿಕ ತಾಣವಾಗಿದೆ. ಇಲ್ಲಿ ನೋಡಿ ಗೈಸ್, ಎಷ್ಟು ಅದ್ಭುತವಾಗಿ ಈ ಒಂದು ಕೋಟೆಯನ್ನು ನಿರ್ಮಿಸಲಾಗಿದೆ ಅಂತ. ಕ್ರಿಸ್ತಶಕ 1520ರಲ್ಲಿ ಈ ಒಂದು ರಾಯಚೂರು ಕೋಟೆಯ ಒಂದು ಯುದ್ಧ ನಡೆಯಿತು. ಈ ಒಂದು ಯುದ್ಧವು ವಿಜಯನಗರದ ಶ್ರೇಷ್ಠ ಅರಸರಾದಂತಹ ಕೃಷ್ಣದೇವರಾಯ ಮತ್ತು ಇಸ್ಮಾಯಿಲ್ ಆದಿಲ್ ಶಾ ನಡುವೆ ಈ ಒಂದು ಯುದ್ಧ ನಡೆಯಿತು. ಯಾಕಂದರೆ ಈ ಒಂದು ರಾಯಚೂರು ಕೋಟೆ ಮತ್ತು ದೋಹಾ ಪ್ರದೇಶದ ಒಂದು ಅಧಿಕಾರ ಒಂದು ಸಾಧಿಸುವ ಸಲುವಾಗಿ ಇದರ ಮೇಲೆ ಈ ಒಂದು ಯುದ್ಧದಲ್ಲಿ ಕೃಷ್ಣದೇವರಾಯನು ವಿಜಯ ಸಾಧಿಸಿ ಈ ಒಂದು ಕೋಟೆಯು ಕೃಷ್ಣದೇವನ ಅಧಿಕಾರಕ್ಕೆ ಒಳಪಟ್ಟಿತು. ನಂತರ ಈ ಒಂದು ರಾಯಚೂರು ಕೋಟೆಯು
ಬಹಮನಿ ಸುಲ್ತಾನರು, ವಿಜಯನಗರದ ಅರಸರು ಮತ್ತು ವಿಜಯಪುರದ ಆದಿಲ್ ಶಾಹಿಗಳ ಆಡಳಿತಕ್ಕೆ ಒಳಪಟ್ಟಿತು. ಈ ಒಂದು ಕೋಟೆ ಬಂದ್ಬಿಟ್ಟು ಹಲವು ಮಹಾದ್ವಾರಗಳನ್ನು, ಬಹುದೊಡ್ಡ ಕಲ್ಲಿನಿಂದ ನಿರ್ಮಿತವಾಗಿಂತಹ ಗೋಡೆಗಳನ್ನು ಹಾಗೂ ಹಲವಾರು ಶಾಸನಗಳನ್ನು ಮತ್ತು ಬುರುಜುಗಳು ಮತ್ತು ಪಿರಂಗಿಗಳನ್ನು ಹೊಂದಿರುವಂಥ ಒಂದು ಬಹುದೊಡ್ಡ ಕೋಟೆಯಾಗಿದೆ. ಎಲ್ಲವನ್ನು ನಿಮಗೆ ತೋರಿಸ್ತೇನೆ ವಿಡಿಯೋದಲ್ಲಿ. ಹಾಗೆ ಈ ಒಂದು ಕೋಟೆಯು ಬಂದ್ಬಿಟ್ಟು ಈ ಹಿಂದೆ ಯಾವುದೇ ರೀತಿಯಿಂದ ಒಂದು ಡೆವಲಪ್ ಇದ್ದಿಲ್ಲ. ಬಟ್ ಇತ್ತೀಚೆಗೆ ಈ ಒಂದು ಕೋಟೆಯನ್ನು ಪ್ರವಾಸಿಗರಿಗೆ ಅನುಕೂಲವಾಗಲು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಒಂದು ಕೋಟೆಯನ್ನು ಸದ್ಯಕ್ಕೆ ASI ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾವು ಇದನ್ನು ನೋಡಿಕೊಳ್ಳುತ್ತಿದೆ. ಪ್ರವಾಸಿಗರಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ ಇತ್ತೀಚೆಗಂತೂ. ಇಲ್ಲಿ ನೋಡ್ಬೋದು ಹಿಂದ್ಗಡೆ ಇಲ್ಲಿ ಬಂದವರಿಗೆ ಕುಳಿತುಕೊಳ್ಳೋಕೆ ವ್ಯವಸ್ಥೆ ಸಹಿತ ಮಾಡಲಾಗಿದೆ. ಹಾಗೆ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗಿದೆ. ಭಾಳ ಅಂದರೆ ಭಾಳ ನೀಟ್ನೆಸ್ ಆಗಿ ಇಡಲಾಗಿದೆ. ನೋಡ್ಬೋದು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ನೋಡೋಕ್ಕೆ ಬಹಳ ಸೌಂದರ್ಯವಾಗಿ ಕಾಣಸಿಗುತ್ತೆ. ಗಾಯ್ಸ್, ಈ ಒಂದು ಕೋಟೆಯಲ್ಲಿ ಹಲವಾರು ಪಿರಂಗಿಗಳು ಸಹಿತ ಇದ್ದಾವೆ. ಈಗ ಇಲ್ಲಿ ಒಂದು ಪಿರಂಗಿ ಇದೆ, ತೋರಿಸಿ ನೋಡ್ರಿ. ಇಲ್ಲಿ ನೋಡ್ರಿ ಹಿಂದ್ಗಡೆ ಇದು ಬಂದ್ಬಿಟ್ಟು ರಾಯಚೂರು ಕೋಟೆಯಲ್ಲಿರುವಂತಹ ಒಂದು ಪಿರಂಗಿ ಆಗಿದೆ. ನೋಡ್ರಿ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡಿ ಗಾಯ್ಸ್, ಹಲವು ವರ್ಷಗಳ ಹಿಂದಿನ ಒಂದು ಪಿರಂಗಿಯಾಗಿದೆ. ಯಾವ ರೀತಿಯಾಗಿದೆ ನೋಡ್ಬೋದು. ಇದರಲ್ಲಿ ಗುಂಡಿ ಇಟ್ಟು ಶತ್ರುಗಳ ಮೇಲೆ ಒಂದು ದಾಳಿ ನಡೆಸುವಂತಹ ಒಂದು ಆಯುಧವಾಗಿದೆ ಪಿರಂಗಿ. ಎಷ್ಟು ದೊಡ್ಡದಾಗಿದೆ ನೋಡ್ಬೋದು ನೀವಿದು. ಇಂಥವು ಗುಲ್ಬರ್ಗ ಕೋಟೆಯಲ್ಲೂ ಸಹಿತ ಭಾಳಷ್ಟಿದ್ವು. ಹಾಗೆ ಬೀದರ್ ಕೋಟೆಯಲ್ಲೂ ಸಹಿತ, ಹಾಗೆ ನಮ್ಮ ರಾಯಚೂರು ಕೋಟೆಯಲ್ಲೂ ಸಹಿತ ಇಂತಹ ಒಂದು ಪಿರಂಗಿಯನ್ನು ನೋಡಬಹುದು. ಆಗಿನ ಕಾಲದ ರಾಜರು ಶತ್ರುಗಳನ್ನು ಒಂದು ಸದೆಬಡಿಯಲು ಇಂತಹ ಒಂದು ಪಿರಂಗಿಯನ್ನು ಬಳಕೆ ಮಾಡುತ್ತಿದ್ದರು. ಇಂತಹ ಒಂದು ಪಿರಂಗಿನ ಮೂಲಕ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರವಿದ್ದರೂ ಸಹಿತ ಶತ್ರುಗಳನ್ನು ಈ ಒಂದು ಪಿರಂಗಿಗಳನ್ನು ಬಳಕೆ ಮಾಡಿಸಿ ಅವರ ಮೇಲೆ ಅಟ್ಯಾಕ್ ಮಾಡಲಾಗಲು ಇಂತಹ ಒಂದು ಪಿರಂಗಿಗಳನ್ನು ಆಗಿನ ಕಾಲದ ರಾಜರು ಬಳಕೆ ಮಾಡಿದ್ದರು. ನೋಡಬಹುದು ಎಷ್ಟು ದೊಡ್ಡದಾಗಿದೆ ನೋಡ್ರಿ. ಇಲ್ಲಿ ನೋಡಿ ಗೈಸ್, ಕೆಳಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅವೆಲ್ಲ ಇತ್ತೀಚೆಗೆ ಈ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಈ ಹಿಂದೆ ಯಾವುದೇ ರೀತಿಯಿಂದ ಇಂಥ ಒಂದು ಸೌಲಭ್ಯಗಳು ಇದ್ದಿಲ್ಲ. ಅದು ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅದೆಲ್ಲ ಬಂದ್ಬಿಟ್ಟು ಇತ್ತೀಚೆಗೆ ಒಂದು ನಿರ್ಮಿಸಿದಂಥ ಒಂದು ಮೇಲ್ಗಡೆ ಗೋಡೆ ಆಗಿದೆ. ಆದರೆ ಇದು ಕೆಳಗಡೆ ಇದ್ದೆಲ್ಲ ಕಲ್ಲಿನಿಂದ ನಿರ್ಮಿಸಿದ್ದು. ಇದು ಆಗಿನ ಕಾಲದಲ್ಲಿ ಇರುವಂತಹ ಒಂದು ಕಲ್ಲಿನ ನಿರ್ಮಿತವಾಗಿಂತಹ ಒಂದು ಕೋಟೆಯಾಗಿದೆ. ನೋಡಬಹುದು, ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ ನೋಡ್ರಿ. ಈ ಒಂದು ಕೋಟೆ ಬಂದ್ಬಿಟ್ಟು ಭಾಳ ಅಂದರೆ ಭಾಳ ಅದ್ಭುತವಾಗಿದೆ. ಹಾಗೆ ನೀಟ್ನೆಸ್ಗೆ ಮೊದಲ ಆದ್ಯತೆಯನ್ನು ನೀಡಲಾಗಿದೆ. ಹಾಗೆ ಇದು ಬಸ್ ಸ್ಟ್ಯಾಂಡ್ನ ಹತ್ತಿರ ಇರೋದ್ರಿಂದ ಬಂದ ಪ್ರವಾಸಿಗರಿಗೆ ಭಾಳ ಅಂದರೆ ಭಾಳ ಅನುಕೂಲವಾಗಿದೆ. ಇಲ್ಲಿ ನೋಡಿ ಗೈಸ್, ಎಷ್ಟು ಸುಂದರವಾಗಿ ಈ ಒಂದು ರಾಯಚೂರು ಕೋಟೆ ಇದೆ ನೋಡ್ಬೋದು. ಭಾಳ ಅಂದರೆ ಭಾಳ ಅದ್ಭುತವಾಗಿ ಈ ಒಂದು ಕೋಟೆಯನ್ನು ಆಗಿನ ಕಾಲದಂತಹ ರಾಜರುಗಳು ನಿರ್ಮಿಸಿದ್ದಾರೆ. ಎಷ್ಟು ದೊಡ್ಡ ಕಲ್ಲನ್ನು ಬಳಕೆ ಮಾಡಿ ಈ ಒಂದು ಕೋಟೆಯನ್ನು ನಿರ್ಮಿಸಿದ್ದಾರೆ ನೋಡಬಹುದು. ಇಲ್ಲಿ ಬಂದಂತಹ ಪ್ರವಾಸಿಗರಿಗೆ ಕುಳಿತುಕೊಳ್ಳಲು ಒಂದು ಆಸನಗಳ ಒಂದು ವ್ಯವಸ್ಥೆ ಮಾಡಲಾಗಿದೆ. ನೋಡ್ಬೋದು ಇಲ್ಲಿ ಆಸನ ನೋಡ್ರಿ ಯಾವ ರೀತಿಯಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಕುಳಿತುಕೊಳ್ಳೋಕ್ಕೆ. ಇಲ್ಲಿ ನೋಡ್ಬೋದು ಭಾಳ ಅಂದರೆ ಭಾಳ ಸಿಸ್ಟಮೆಟಿಕ್ ಆಗಿದೆ. ಕೋಟೆಗಳೆಂದರೆ ಕಲ್ಲಿನಿಂದ ನಿರ್ಮಿತವಾಗಿರುವಂತಹ ಗೋಡೆಗಳೆಲ್ಲ ಇವು ನಮ್ಮ ಇತಿಹಾಸದ ಪರಂಪರೆಯ ಒಂದು ಜೀವಂತ ಸಾಕ್ಷಿಗಳಂತ ಹೇಳಬಹುದು. ಆದ್ದರಿಂದ ಪ್ರತಿಯೊಬ್ಬರು ಕೋಟೆಗೆ ವಿಸಿಟ್ ಕೊಡಲೇಬೇಕು. ಹಾಗೆ ಈ ಒಂದು ಐತಿಹಾಸಿಕ ತಾಣಗಳ ಒಂದು ಇತಿಹಾಸವನ್ನು ಅರಿಯಲೇಬೇಕು ಹೇಗೆ ಅಂತ. ಇಲ್ಲಿ ನೋಡಬಹುದು ನಮ್ಮ ರಾಯಚೂರು ಕೋಟೆ ಎಷ್ಟು ಅದ್ಭುತವಾಗಿದೆ ಅಂತ. ಗಾಯ್ಸ್, ಇಲ್ಲಿ ನೋಡ್ಬೋದು
ಕೋಟೆಯ ಸುತ್ತಮುತ್ತಲೂ ಇಂತಹ ಒಂದು ತಗ್ಗು ಇದೆ. ಆಗಿನ ಕಾಲದ ಶತ್ರುಗಳು ಈ ಒಂದು ಕೋಟೆ ಒಳಗಡೆ ನುಗ್ಗದಂತೆ ಇವು ರಕ್ಷಣಾ ವ್ಯವಸ್ಥೆ ಅಂತ ಹೇಳಬಹುದು. ಈ ಒಂದು ರಾಯಚೂರು ಕೋಟೆಯು ನಮ್ಮ ಕರ್ನಾಟಕದ ಐತಿಹಾಸಿಕ ತಾಣಗಳಲ್ಲಿ ಇದು ಸಹಿತ ಒಂದಾಗಿದೆ ಅಂತ ಹೇಳಬಹುದು. ಕೋಟೆಗಳನ್ನು ನೋಡುವುದೆಂದರೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಾವು ಸ್ಪರ್ಶಿಸಿದಂತೆ. ಅಂತಹ ಒಂದು ಇತಿಹಾಸವನ್ನು ಇಂತಹ ಒಂದು ಕೋಟೆಗಳು ಹೊಂದಿರುತ್ತವೆ. ಕಂಪಲ್ಸರಿ ಈ ಒಂದು ರಾಯಚೂರಿಗೆ ವಿಸಿಟ್ ಕೊಟ್ಟರೆ ಈ ಒಂದು ರಾಯಚೂರು ಕೋಟೆಗೆ ವಿಸಿಟ್ ಬಂದು ನೋಡ್ಕೊಂಡು ಹೋಗ್ಬೋದು. ಅಷ್ಟೊಂದು ಅದ್ಭುತವಾಗಿರುತ್ತೆ. ಈ ಒಂದು ಕೋಟೆ ಬಂದುಬಿಟ್ಟು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ಈ ಒಂದು ಕೋಟೆಯು ನಿರ್ಮಿತವಾಗಿದೆ. ಈವ್ನಿಂಗ್ ಸಮಯದಲ್ಲಿ ಬಂದು ವಿಸಿಟ್ ಕೊಡ್ರಿ. ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ. ಇಲ್ಲಿ ನೋಡೋಕ್ಕೆ ಇಲ್ಲಿನ ಸೌಂದರ್ಯ ಮತ್ತು ಪಕ್ಷಿಗಳ ಒಂದು ಚಿಲಿಪಿಲಿಯ ಸೌಂಡ್ ಸಹಿತ ನಾವು ಮನಸಾರೆ ನೋಡಿ ಸವಿಯಬಹುದು. ಅಷ್ಟು ಒಂದು ಸುಂದರವಾಗಿ ಈ ಒಂದು ಕೋಟೆಯು ನಮಗೆ ಕಾಣಸಿಗುತ್ತೆ. ಆನೆಗಳು ಮತ್ತು ಸಿಂಹಗಳ ಒಂದು ಚಿತ್ರಗಳನ್ನು ಈ ಒಂದು ಕೋಟೆಯೊಳಗೆ ಕೆತ್ತಲಾಗಿದೆ. ಭಾಳ ಅಂದರೆ ಭಾಳ ಅದ್ಭುತವಾಗಿ ಇಂತಹ ಒಂದು ಚಿತ್ರಗಳನ್ನು ನಾವು ನೋಡ್ಬೋದು ಈ ಒಂದು ಕೋಟೆಗೆ ವಿಸಿಟ್ ಕೊಟ್ಟರೆ. ಇಲ್ಲಿ ನೋಡಿ ಗೈಸ್, ಪಕ್ಷಿಗಳ ಮತ್ತು ಹಲವು ಹೂವುಗಳ ಒಂದು ಚಿತ್ರಗಳನ್ನು ಸಹಿತ ನಾವು ನೋಡಬಹುದು ಈ ಒಂದು ಕೋಟೆಯಲ್ಲಿ. ಈ ಒಂದು ಇತಿಹಾಸವನ್ನು ಅರಿಯಲು ಮತ್ತು ಈ ಒಂದು ಪ್ರಕೃತಿಯ ಒಂದು ಸೌಂದರ್ಯವನ್ನು ಸವಿಯಲು ಪ್ರತಿಯೊಬ್ಬರು ಈ ಒಂದು ರಾಯಚೂರು ಕೋಟೆಗೆ ಬಂದು ವಿಸಿಟ್ ಕೊಡಲೇಬೇಕಂತ ಹೇಳ್ತೀನಿ. ಯಾಕಂದರೆ ಅಷ್ಟು ಒಂದು ಅದ್ಭುತವಾಗಿ ಈ ಒಂದು ಕೋಟೆಯನ್ನು ನಿರ್ಮಿಸಲಾಗಿದೆ. ಇಲ್ಲಿ ನೋಡ್ಬೋದು. ಈ ಹಿಂದೆ ಈ ಒಂದು ಕೋಟೆ ಮೇಲೆ ಭಾಳಷ್ಟು ಗಿಡ ಮರಗಳು ಬೆಳೆದಿದ್ದು, ಆದರೆ ಈ ಒಂದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇವೆಲ್ಲ ಒಂದು ಗಿಡ ಮರಗಳನ್ನು ಕಡಿದು ಕಸಿ ಬಂದಂತಹ ಒಂದು ಪ್ರವಾಸಿಗರಿಗೆ ನೋಡಲು ತುಂಬ ಅನುಕೂಲ ಮಾಡಿಕೊಡಲಾಗುತ್ತದೆ. ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿ ಒಂದು ಕೋಟೆಯನ್ನು ಈಗ ನೋಡಬಹುದು. ಇತ್ತೀಚೆಗೆ ಇಲ್ಲಿ ಒಂದು ಕೋಟೆಯನ್ನು ಸ್ವಲ್ಪ ಅಭಿವೃದ್ಧಿಪಡಿಸಲಾಗಿದೆ. ಇಲ್ಲಿ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ. ಭಾಳ ಅಂದರೆ ಭಾಳ ನೀಟ್ನೆಸ್ ಆಗಿದೆ ಈ ಒಂದು ಕೋಟೆಯು. ದಯವಿಟ್ಟು ಎಲ್ರಿಗೂ ಹೇಳ್ತೀನಿ ನಾನು, ಇಂಥ ಒಂದು ಐತಿಹಾಸಿಕ ಒಂದು ಕ್ಷೇತ್ರಕ್ಕೆ ನಾವು ಭೇಟಿ ಕೊಟ್ಟರೆ ಕಂಪಲ್ಸರಿ ಪ್ರತಿಯೊಬ್ಬರು ಇಲ್ಲಿ ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡಿ. ವಾಟರ್ ಬಾಟಲ್ ಆಗಲಿ ಅಥವಾ ಪ್ಲಾಸ್ಟಿಕ್ ಆಗಲಿ ಅಂತಹ ಒಂದು ಅನವಶ್ಯಕವಾದ ಒಂದು ವಸ್ತುಗಳನ್ನು ಇಲ್ಲಿ ಬಿಸಾಕಕ್ಕೆ ಹೋಗಬೇಡ್ರಿ. ಇದು ನೋಡು ಗೈಸ್, ಇದು ಬಂದುಬಿಟ್ಟು ಬುರುಜು ಅಂತ ಕರೀತಾರೆ. ಇದನ್ನು ಯಾಕೆ ಬಳಕೆ ಮಾಡ್ತಾರೆ ಆಗಿನ ಕಾಲದ ರಾಜರಂದರೆ, ಹಲವು ಒಂದು ಶತ್ರುಗಳು ಈ ಒಂದು ಕೋಟೆಯೊಳಗೆ ನುಗ್ಗದಂತೆ ಒಂದು ರಕ್ಷಣಾ ವ್ಯವಸ್ಥೆಯಾಗಿ ಇಲ್ಲಿಂದ ಒಂದು ಶತ್ರುಗಳನ್ನು ಒಂದು ನಿಗಾ ಇಡೋಕ್ಕೆ ಇಂತಹ ಒಂದು ಬುರ್ಜುಗಳನ್ನು ಹಿಂದಿನ ಕಾಲದಂತಹ ರಾಜರು ಬಳಕೆ ಮಾಡುತ್ತಿದ್ದರು. ಅದರ ಸಲುವಾಗಿ ಇಂತಹ ಒಂದು ಬುರ್ಜುಗಳನ್ನು ನಿರ್ಮಿಸುತ್ತಾರೆ. ಹಾಗೆ ಈ ಒಂದು ರಾಯಚೂರು ಕೋಟೆಯಲ್ಲಿ ಸಹಿತ ಈ ಒಂದು ಬುರ್ಜನ್ನು ನೋಡಬಹುದು. ಎಷ್ಟು ದೊಡ್ಡದಾಗಿದೆ ನೋಡ್ರಿ. ಇಲ್ಲಿ ಕಲ್ಲುಗಳು ಮಾತನಾಡೋದಿಲ್ಲ, ಆದರೆ ಕೋಟೆಗಳು ಇತಿಹಾಸವನ್ನು ಹೇಳುತ್ತವೆ. ಹಾಗೆ ಈ ಒಂದು ರಾಯಚೂರು ಕೋಟೆಯಂತಹ ಐತಿಹಾಸಿಕ ತಾಣಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸುತ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇದರ ಬಗ್ಗೆ ನಿಮಗೆ ಏನಿಸ್ತಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಮುಂದಿನ ವಿಡಿಯೋದಿಂದ ಸಿಗೋಣ. ಧನ್ಯವಾದಗಳು.